ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಪೂಜೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಪೂಜೆ ಎಲ್ಲ ಮಾಡಿಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿತ್ತಲ್ಲ, ಮೇಲ್ಗಡೆ ಒಣಗಾಕಕ್ಕೆ ಹೋಗಿದ್ವಿ ನೋಡಿ. ಇಲ್ಲಿ ಬಟ್ಟೆ ಒಣಗಾಕಕ್ಕೆ ಬಂದೀವಿ. ಸನಿ ಬಿಸಿಲಲ್ಲೇ ಆಟ ಆಡ್ತಿದ್ದಾನೆ ನೋಡಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಹಾಯ್ ಸನಿ. ಏನೋ ಗೊತ್ತಿಲ್ಲ, ಬೆಳಗಿನ ಜಾವ ತುಂಬ ಚಳಿ ಇರುತ್ತೆ. ಇಷ್ಟು ತಗೋಣ ನಮ್ಮ ಕಡೆ ತುಂಬ ಬಿಸಿಲು ಇರುತ್ತೆ ನೋಡಿ. ಹೆವಿ ಬಿಸಿಲು. ಆಟ ಆಡಬೇಡ ಅಂದ್ರೂ ಕೇಳ್ತಿಲ್ಲ, ಆಟ ಆಡ್ತಿದ್ದಾನೆ. ಬಟ್ಟೆ ಹಾರಾಕಕ್ಕೆ ಮೇಲ್ಗಡೆ ಬಂದಿದ್ವಿ. ಆಟ ಆಡ್ಕೊತ ಇದ್ದಾನೆ. ಒಬ್ಳೆ ಆಗ್ತೀನಲ್ವಾ, ಕೆಳಗಡೆ ಬಿಟ್ಟು ಬರೋಕ್ಕೂ ಆಗಲ್ಲ. ಅವನ್ನ ಕರ್ಕೊಂಡೇ ಬರಬೇಕು. ಬೆಳಗ್ಗೆ ಎಲ್ಲ ಚಳಿ ಇರುತ್ತೆ, ಸಾಯಂಕಾಲ ಎಲ್ಲ ತುಂಬ ಚಳಿ ಇರುತ್ತೆ. ಇಷ್ಟೊತ್ತಾಗಣ ಹೆವಿ ಸಮ್ಮರ್ ಬಿಸಿಲು ಥರನೇ ಆಗುತ್ತೆ ನೋಡಿ. ಸನಿ ಈ ಕಡೆ ಬಾಗ, ಇಲ್ಲೇ ಆಡ್ಬಾ, ನೇಳು ಈ ಕಡೆ ಆಡ್ಬಾ. ಗುಡ್ ಬಾಯ್ ಸನಿ. ಸರಿ, ಮೆಲ್ಲ ಕೇಳಿ. ಆಯ್ತು ರಜಾ, ಬರ್ತೀನಿ. ಏನಾಯ್ತು? ಬಾ. ಇವಾಗ ಜಸ್ಟ್ ಗಿಡಕ್ಕೆ ನೀರು ಹಾಕಿದ್ದೆ. ಎಲ್ಲ ಚಿಕ್ತಿದೆ ನೋಡಿ. ಇಲ್ಲಿ 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 ಎಲ್ಲ ಕಡೆ ಚಿಕ್ತಾ ಇದೆ. ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ ಗಿಡ. ಇಲ್ಲಿ ನೋಡಿ, ನನಗೆ ಇನ್ನೂ ಗಿಡಗಳು ತಂದು ಹಚ್ಚೋಕೆ ಇಷ್ಟ. ಬಟ್ ಏನು ಮಾಡೋದು, ನಾನೇ ಜಾಸ್ತಿ ಮನೇಲಿ ಇರಲ್ಲಲ್ವ, ಹಂಗಾಗಿ ಸ್ವಲ್ಪ ದಿನ, ಇನ್ನೊಂದು 2 months. ಬರಜ್, ಎಲ್ಲಿಗೆ ಹೋಗಿದ್ವಿ ಸನಿ? ಬಿಯ ಹೋಗಿದ್ವಾ? ಮತ್ತೆ ಸಾಯಂಕಾಲದಿಂದ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ಒಳಗಡೆನೆ ಸನಿ ಇದ್ದು ಬೋರ್ ಆಗಿತ್ತಂತ ಹಾಗೆ ಒಂದು ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಹೋಗಿದ್ವಿ ನೋಡಿ. ನಮ್ಮೂರಲ್ಲಿ ಗಾರ್ಡನ್ ಕಡೆ ಹೋಗೋಣ ಅಂತೇಳಿ ಸ್ವಲ್ಪ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಸನ್ನಿನ ಕರ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಹೀಗೆ ಅಲ್ವಾ, ಬೆಳಗ್ಗೆಲಿಂದ ಸಾಯಂಕಾಲ ತನಕ ಮಕ್ಕಳಿಗೆ ಒಳಗಡೆನೆ ಇದ್ರಕ್ಕಾಗಲ್ಲ. ಹೊರಗಡೆದು ಕೂಡ ಒಂದು ಸ್ವಲ್ಪ ವಾತಾವರಣ ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗಿದ್ವಿ. ಹಾಗೆ ದಾರಿಲಿ ಹೋಗ್ತಾ ಪಾನಿಪುರಿ ತಿನ್ಕೊಂಡು, ತುಂಬಾನೇ ದಿನ ಆಗಿತ್ತು ತಿನ್ಕೊಂಡು. ಸನಿ ನಾನೇನು ಹೇಳಿಲ್ಲ, ಹಾಯ್ ಮಾಡ್ಬಿಡ್ತ ನೋಡೋದು. ಹಂಗ್ ಮಾಡ್ಬಾರ್ದು ರಾಜ, ಅಲ್ಲಿ ಹೊಡ್ತಿದ್ದೆ. ಸೇವಾಪುರಿ, ಪಾನಿಪುರಿ ಎಲ್ಲ ತಿನ್ಕೊಂಡು ತುಂಬಾನೇ ಚೆನ್ನಾಗಿತ್ತು. ತುಂಬ ದಿನನೇ ಆಗಿತ್ತು ಪಾನಿಪುರಿ ತಿಂದೆ. ಓಡಾಡೋದೇ ಆಗ್ಬಿಟ್ಟಿತ್ತಲ್ವ, ಹಂಗಾಗಿ ಸನಿಗೂ ಸ್ವಲ್ಪ ನೀರು ಬೇಕಿತ್ತು. ಹಂಗಾಗಿ ಅವ್ರ ಹತ್ರನೇ ಸಪ್ರೇಟ್ ಗ್ಲಾಸಲ್ಲಿ ಕುಡಿಸಿದ್ರಾಯ್ತು ಅಂತ ಕುಡಿಸಿ ಗಾರ್ಡನ್ ಕಡೆ ಹೊರಟ್ವಿ ನೋಡಿ. ಸನಿ ಎಲ್ಲಿಗೆ ಬಂದಿದ್ದಿ? ಗಾರ್ಡನ್ ರಜಾ. ಬೆಳಗ್ಗೆಲಿಂದನೂ ಸಾಯಂಕಾಲ ತನಕ ಮನೇಲಿ ಹೆಣ್ಮಕ್ಳಿಗೆ ಇದ್ದು ಬೋರ್ ಅಲ್ವಾ. ಈ ಥರ ಹೊರಗಡೆ ಬಂದರೆ ಅವ್ರಿಗೂ ಒಂಥರ ಸ್ವಲ್ಪ ಪೀಸ್ಫುಲ್ ಅನಿಸುತ್ತೆ. ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗುತ್ತೆ ನೋಡಿ. ಅವ್ರಿಗೂ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ನನಗೂ ಕೂಡ ಹಾಗೆ ಆಯಿತು ನೋಡಿ. ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ನಾನು ಕೂಡ ಸನ್ನಿ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಸನ್ನಿ ಅಂತೂ ತುಂಬಾನೇ ಖುಷಿಯಾಗಿದ್ಬಿಟ್ಟ. ಅಲ್ಲೆಲ್ಲ ತುಂಬ ಮಕ್ಕಳು ಕೂಡ ಆಟ ಆಡಕ್ಕೆ ಬಂದಿದ್ರು. ಅವನ ಏಜಲ್ಲೇ ಮಕ್ಕಳು ತುಂಬ ಜನ ತಾಯಂದ್ರು ಮತ್ತು ತಂದಂದ್ರು ವಾಕ್ ಕರ್ಕೊಂಡು ಬಂದಿದ್ರು. ಅವ್ರಿಗೂ ಕೂಡ ಅವ್ರಿಗೆಲ್ಲ ಹೋಗೋರಿಗೆಲ್ಲ ಬರ್ತವ್ರಿಗೆಲ್ಲ ಹಾಯ್ ಮಾಡ್ಕೊತ ಇದ್ದ ಸನಿ ನೋಡಿ. ಅವ್ರ ಅಪ್ಪನ ಜೊತೆ ಕೂಡ ಟೈಮ್ ತುಂಬಾನೇ ಸ್ಪೆಂಡ್ ಮಾಡ್ದ ಅವನು ಇವತ್ತು. ತುಂಬಾನೇ ಆಟ ಆಡ್ತಾ ಇದ್ದ. ಏನಿಲ್ಲ ಅಂದ್ರೆ ಒಂದು 2 hours ಎಲ್ಲ ಗಾರ್ಡನಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡ್ತಿರ್ಬೋದು, ಈ ಥರ ಕ್ಯೂಟ್ ನಮ್ಮ ಸುಬ್ಬಿ ಥರ ಇದೆ ಅದು ನೋಡೋದಕ್ಕೆ. ನನಗಂತೂ
ಅವಳೇ ನೆನಪಾದ್ಲು. ಈ ಥರ ಅವ್ರ ಪಪ್ಪನ ಜೊತೆನೂ ತುಂಬಾ ಟೈಮ್ ಸ್ಪೆಂಡ್ ಮಾಡ್ದ ಅವನು ತುಂಬ ದಿನ ಆದಮೇಲೆ. ಅಯ್ಯೋ ಬಿದ್ದುಬಿಟ್ಟ ಮಣ್ಣಲ್ಲಿ. ಪರವಾಗಿಲ್ಲ ಬೀಳ್ತವೆ ಮಕ್ಕಳಲ್ವಾ. ಹಾಗೆ ಬಂದ್ಬಿಟ್ಟು ಈವ್ನಿಂಗಲ್ಲಿ ರಾತ್ರಿಯೆಲ್ಲ ಅಡುಗೆ ಮಾಡ್ಕೋಬೇಕಲ್ವ, ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ಆಲ್ರೆಡಿ ಲೇಟೇನು ಆಗಿರಲಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಟೈಮ್ ಆಗಿತ್ತು. ಆದರೂ ಬೇಗ ಬೇಗ ಮಾಡ್ಕೊಂಡೆ, ಯಾಕೆಂದರೆ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ಬಿಗ್ ಬಾಸ್ ಇರುತ್ತೆ ಅಂತೇಳಿ ಬೇಗನೆ ಅಡುಗೆ ಮಾಡ್ಕೊತಾ ಇದ್ದೀನಿ ನೋಡಿ. ನಾ ಏನೇ ಮಿಸ್ ಮಾಡಿದ್ರು ಬಿಗ್ ಬಾಸ್ ಮಿಸ್ ಮಾಡಲ್ಲ, ಹಾಗಾಗಿ ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ಮಸಾಲ ಪರೋಟ ಮಾಡ್ಕೊತಾ ಇದ್ದೀನಿ ಇವತ್ತು. ಯಾಕಪ್ಪ ಅಂದರೆ ನನಗೆ ಚಪಾತಿ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಸೇರುತ್ತೆ ಅಂತ ಅಂದ್ಬಿಟ್ಟು ನಾನು ಚಪಾತಿ ಮಾಡೋ ದಿನ ನಾನು ಯಾವುದೇ ರೀತಿ ಡೈರೆಕ್ಟ್ ಚಪಾತಿ ಮಾಡೋದು, ಈ ಥರ ಏನಾದರೂ ಮಿಕ್ಸ್ ಮಾಡಿ ಮಾಡ್ತಾ ಇರ್ತೀನಿ ನೋಡಿ. ಏನಿಲ್ಲ, ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಒಂಚೂರು ಈರುಳ್ಳಿ, ನೆಕ್ಸ್ಟ್ ಖಾರ, ಉಪ್ಪು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಟೇಸ್ಟ್ ಚೇಂಜ್ ಆಗಿ ಹೋಗುತ್ತೆ. ಅದು ಚಪಾತಿ ಥರ ಅನ್ಸೋದೇ ಇಲ್ಲ, ಪರೋಟ ಥರ ಫೀಲ್ ಕೊಡುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗಂತೂ ಡೈರೆಕ್ಟಾಗಿ ಚಪಾತಿ ತಿನ್ನೋ ಬದಲು ಈ ಥರ ಅಂದರೆ ಜಾಸ್ತಿ ಮಸಾಲ ಕೂಡ ಇರೋಲ್ಲ, ಎಲ್ಲ ವೆಜಿಟೇಬಲ್ ಮಿಕ್ಸ್ ಆಗಿರುತ್ತಲ್ವ, ಹೆಲ್ತಿಗೂ ತುಂಬ ಚೆನ್ನಾಗಿ. ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಯಾವಾಗಲೂ ಒಮ್ಮೆ ನಾನು ಚಪಾತಿ ಮಾಡ್ಕೊಂಡು ತಿನ್ನೋದು ರೇರ್. ತುಂಬ ಟೈಮಲ್ಲಿ ನಾನು ಇದೇ ಥರನೇ ಮಾಡ್ತೀನಿ. ಸ್ವಲ್ಪನೇ ನೀರು ಕಲಿಸ್ಕೊಂಡು ನಾದ್ಕೋಬೇಕಾಗುತ್ತೆ. ಬೇಗ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಬೇಗನೆ ಹಳಸಾಗೋ ಚಾನ್ಸಸ್ ಇರುತ್ತೆ, ಹಾಗಾದರೆ ಮತ್ತೆ ಚಪಾತಿ ಚೆನ್ನಾಗಿ ಬರಲ್ಲ ಪರೋಟ. ನೆಕ್ಸ್ಟ್ ಸನ್ನಿಗೇನು ಮಾಡ್ತಾ ಇಲ್ಲ ನಾನು, ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಅವನೇನು ತಿನ್ನಲ್ಲ ಅನ್ಕೊತೀನಿ ನಾನು. ನಮ್ಮ ಯಜಮಾನ್ರಿಗೆ ಇಬ್ಬರಿಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಮಾಡ್ತಿದ್ದೀನಿ ನಾನು. ಸನ್ನಿಗೆ ಅನ್ನಕ್ಕಿಟ್ಟಿದ್ದೀನಿ, ಅವನಿಗೆ ಅನ್ನ ಪಲ್ಯ ತಿನ್ನಿಸ್ಬಿಡ್ತೀನಿ, ಅವನು ತಿಂತಾನೆ. ಸ್ವಲ್ಪ ಹಾಲು ಮಿಕ್ಸ್ ಮಾಡಿದರೆ ಇದನ್ನು ಕೂಡ ತಿಂತಾನೆ, ಬಟ್ ಖಾರ ಕಡಿಮೆ ಆದರೆ ತಿಂತಾನೆ. ಅವನು ಕೂಡ ಚಪಾತಿ ಐಟಮ್ಸ್ನ ತುಂಬ ಇಷ್ಟಪಟ್ಟು ತಿಂತಾನೆ. ನಮ್ಮ ಮನೇಲಿ ಅವನೊಬ್ಬನೇ ಚಪಾತಿ ಐಟಮ್ಸ್ನ ಇಷ್ಟಪಟ್ಟು ತಿನ್ನೋದಂದರೆ. ಬಟ್ ನಾನೇ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟೆ ಅನ್ಕೊತೀನಿ. ನೋಡೋಣ ಏನು ಮಾಡ್ತಾನೆ ಗೊತ್ತಿಲ್ಲ. ತಿಂದರೆ ಪರವಾಗಿಲ್ಲ, ತಿನ್ನದೇ ಇದ್ದರೆ ಕೂಡ ರೈಸ್ ಇದೆ, ರೈಸ್ನೇ ತಿನ್ನಿಸ್ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊತಾ ಇದ್ದೀನಿ. ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಸ್ವಲ್ಪ ಈ ಥರ ಮಿದುವಾಗಿ ನಾದಿದ್ಮೇಲೆ ಒಂದು 5 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ಮೆತ್ತಗಾಗೋಗುತ್ತೆ, ಚೆನ್ನಾಗಿ ಅದಕ್ಕೆ ಬರುತ್ತೆ ಅಂದ್ಬಿಟ್ಟು 5 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೀನಿ ನೋಡಿ. ನೆಕ್ಸ್ಟು ಪಲ್ಯ ಮಾಡ್ಕೊಂಡು ಬಿಡೋಣ ಅಂತ ಪಲ್ಯ ಮಾಡ್ಕೊತಿದ್ದೀನಿ ನೋಡಿ. ಬೀನ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೀನ್ಸ್ ಜಾಸ್ತಿ ದಿನ ಇಟ್ಟರೆ ನನಗೆ ಯಾಕೋ ಒಂಥರ ಅಂದರೆ ಹಿಂಗೆ ಇದು ರಫ್ ಫೀಲ್ ಆದಂಗೆ ಅನಿಸುತ್ತೆ. ಹಂಗಾಗಿ ತೊಗೊಂಡು ಬಂದು 2 ದಿನಕ್ಕೆಲ್ಲ ಮಾಡ್ಕೊಂಡು ಬಿಡ್ತೀನಿ ನಾನು. ಯಾವುದು ಸ್ವಲ್ಪ ಪಲಾವ್ಗೆ ಅಂತ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಉಳ್ಕಿದ್ದೆಲ್ಲ ನಾನು ಈ ಥರ ಪಲ್ಯ ಮಾಡೋಕ್ಕಂತ ಯೂಸ್ ಮಾಡ್ಕೊಂಬಿಡ್ತೀನಿ. ನಾನು ನಾರ್ಮಲಾಗಿ ಬೀನ್ಸ್ ಪಲ್ಯ ಮಾಡ್ತೀನಿ. ಒಂಥರ ನಾನು 2 ರೆಸಿಪಿ ಥರ ಯೂಸ್ ಮಾಡ್ಕೊತೀನಿ. ಒಂದು ಕಡೆ ನಾನು ಅನ್ನಕ್ಕೆ ಬೇಕಾದರೆ ಈ ಥರ ಗ್ರೇವಿ ಥರನೂ ಮಾಡ್ಕೊತೀನಿ, ಇಲ್ಲಾಂದರೆ ನಾರ್ಮಲಾಗಿ ಪಲ್ಯ ಥರನೂ ಮಾಡ್ಕೊತೀನಿ ನೋಡಿ. ಇವಾಗ ಯಾವ ಥರ ಅಂದರೆ ಜಸ್ಟ್ ಪಲ್ಯ ಥರ, ಅಂದರೆ ಯಾವುದೇ ರೀತಿ ಗ್ರೇವಿ ಮಾಡ್ತಾ ಇಲ್ಲ ನಾನು. ರೆಸಿಪಿ ಶೇರ್ ಮಾಡ್ತೀನಿ, ಬನ್ನಿ ಯಾವ ಥರ ಮಾಡೋದಂತೇಳಿ. ನಾರ್ಮಲಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಒಂದು ಕಡಾಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಬಿಡ್ಬೇಕು ಅದನ್ನು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡೋರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್
ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ. ನೆಕ್ಸ್ಟ್ ನಾನೇನು ಬೀನ್ಸ್ ಇಟ್ಟಿದ್ನಲ್ವ ಆ ಬೀನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇದು ತುಂಬಾ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಲೆ, ಯಾಕಂದರೆ ನೀರು ಆ್ಯಡ್ ಮಾಡ್ತಾ ಇಲ್ಲ ನಾನು ಇದರಲ್ಲಿ. ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಟ್ಲ್ ಕ್ಲೋಸ್ ಮಾಡಿ ಇಡ್ತೀನಿ, ಯಾಕಂದರೆ ಅದು ಸ್ವಲ್ಪ ಅದಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಟೇಸ್ಟ್ ಬರೋಕ್ಕೆ ಸಾಧ್ಯ. ಅದು ಗಟ್ಟಿ ಗಟ್ಟಿ ಹಾಗೆ ಉಳ್ಕೊಂಡ್ಬಿಟ್ರೆ ಕಚ್ ಕಚ್ ಅಂತೇಳಿ ಮಧ್ಯದಲ್ಲಿ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಅದನ್ನು. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರ್ಸ್ಕೊಂಡು ಆನಂತರ ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೋಡಿ ಅದನ್ನು. ಹಾಗೆ ಅಷ್ಟರಲ್ಲಿ ಈ ಕಡೆ ಗ್ಯಾಸ್ಗೆ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ ಸೈಡ್ ಡಿಶ್ಗೆ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗಲಕಾಯಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಜನ ಇಷ್ಟಪಡಲ್ಲ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೂಡ ಇಷ್ಟನೇ ಪಡಲ್ಲ, ನನಗಂತೂ ತುಂಬಾ ಇಷ್ಟ. ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದ್ದೀನಿ. ಅವರಂತೂ ಒಂಚೂರು ತಿನ್ನಲ್ಲ, ಯಾವುದೇ ಥರ ಟೇಸ್ಟ್ ಮಾಡಿದ್ರೂ ತಿನ್ನಲ್ಲ ಅವರು. ಹಂಗಾಗಿ ನನಗೆ ತುಂಬ ಇಷ್ಟ, ಹಂಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನಾನು. ಈ ಕಡೆ ಹಾಗಲಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ, ಆ ಕಡೆ ಹಾಗೆ ಪಲ್ಯನೂ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಸನಿ ಕೂಡ ಹೊರಗಡೆ ಅವ್ರ ಅಪ್ಪನ ಜೊತೆಗೆ ಆಟ ಆಡ್ತಾ ಇದ್ದಾನೆ ನೋಡಿ. ನನಗೆ ಮಧ್ಯಾಹ್ನ ಟೈಮಲ್ಲಿ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ನನಗೆ, ಯಾಕಂದರೆ ಸನಿ ಜೊತೆಗೆ ಇರ್ತಾನಲ್ವಾ. ಈ ಥರ ಎಲ್ಲ ಅಡುಗೆ ಮಾಡುವಾಗ ಅವನ ಕಡೆ ಗಮನ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಯಾವುದಾದ್ರೂ ಲೈಟಾಗಿ ಒಂದು ಡಿಶ್ ಮಾಡಿಕೊಂಡು ನಾನು ತಿಂದ್ಕೊಂಡು ಬಿಡ್ತೀನಿ. ಸಂಜೆ ನಮ್ಮ ಹಸ್ಬೆಂಡ್ ಬಂದ ತಕ್ಷಣವೇ ಅವರು ಕೂಡ ಇರ್ತಾರೆ ಅಂತೇಳಿ ನಾನು ಅಡುಗೆ ಮಾಡ್ಕೊತೀನಿ. ನಾನು ಮಧ್ಯಾಹ್ನ ಟೈಮಲ್ಲಿ ನಾನು ಇಷ್ಟೊಂದು ಅಡುಗೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ರಿಸ್ಕ್ ಅನಿಸುತ್ತೆ ನನಗೆ. ಹಾಗಾಗಿ ನೋಡ್ತಿರ್ಬೋದು ಆಲ್ರೆಡಿ ಬೆಂದೋಗಿದೆ. ಈ ಥರ ಕಲರ್ ಚೇಂಜ್ ಆಗಬೇಕು. ಫ್ರೈ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಚ್ಚದ ಖಾರದ ಪುಡಿ ಆ್ಯಂಡ್ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡು ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡ್ಕೊತಾ ಇಲ್ಲ. ಚೆನ್ನಾಗಿ ತಿರ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಟ್ಟರೆ ಬೀನ್ಸ್ ಪಲ್ಯ ರೆಡಿ ಆಗೋಯ್ತು ನೋಡಿ. ತುಂಬಾ ಟೇಸ್ಟ್ ಆಗಿತ್ತು ಕೂಡ ತಿನ್ನೋಕ್ಕೆ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ನೋಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಗ್ರೇವಿ ಥರ ಕೂಡ ಮಾಡ್ಬೋದು, ಈ ಥರ ಕೂಡ ಮಾಡ್ಬೋದು. ಚಪಾತಿಗೆ ಇದೇ ಥರ ಸೂಟ್ ಆಗುತ್ತೆ ಅಂತೇಳಿ ನಾನು ಇದೇ ಥರ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು ನನಗೂ ಕೂಡ. ನೀವು ಕೂಡ ಒಂದ್ಸಲ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಬೀನ್ಸ್ ಪಲ್ಯ ಮಾಡ್ತೀರಾ, ಬಟ್ ಯಾವ್ಯಾವ ಥರ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರಲ್ವ. ನಾನು ಮಾಡೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಹುಳಿ ಹಾಕ್ಕೋಬೇಕು ನೋಡಿ. ಫೈನಲಿ ಬೀನ್ಸ್ ಪಲ್ಯ ರೆಡಿ ಆಯಿತು. ಹಾಗೆ ಈ ಕಡೆ ಹಾಗಲಕಾಯಿ ಫ್ರೈ ಮಾಡಿದ್ನಲ್ವ ಅದು ಕೂಡ ಫೈನಲಾಗಿ ಮುಗ್ದೋಗಿತ್ತು. ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನನಗಂತೂ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ಅಂದರೆ ನನಗೂ ಪಲ್ಯ ಮಾಡಿದರೆ ಇಷ್ಟ ಆಗಲ್ಲ, ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದಾದರೆ ನನಗೂ ತುಂಬಾ ಇಷ್ಟ. ಸೈಡಲ್ಲಿ ತಿನ್ನೋಕ್ಕೆ ಇದಕ್ಕೆ ಏನೂ ಹಾಕ್ತಾ ಇಲ್ಲ ನಾನು. ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಕೂಡ ಕರಿಬೋದು. ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಅದನ್ನು ಬಿಟ್ಟರೆ ನಾನು ಯಾವುದೇ ರೀತಿ ಖಾರ ಆ್ಯಂಡ್ ಮಸಾಲ ಏನೂ ಹಾಕ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಇರೋದ್ರಿಂದ ಎಲ್ಲನೂ ಆಗಲ್ಲ ಅಂದ್ಬಿಟ್ಟು ನಾನು ಏನೂ ಹಾಕ್ಕೊತಾ ಇಲ್ಲ. ಈ ಕಡೆ ನಾನು ಪರೋಟ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಆಲ್ರೆಡಿ ಒಂದು 5 ಮಿನಿಟ್ಸ್ ಎಲ್ಲ ನೆನಿಬೇಕಂತ ಹೇಳಿದ್ನಲ್ವ, 15 ಮಿನಿಟ್ಸ್ ಎಲ್ಲ ನೆಂದೋಗಿತ್ತು. ತುಂಬ ಚೆನ್ನಾಗಿ ಅದಕ್ಕೆ ಬಂದುಬಿಟ್ಟಿತ್ತು ಅದು. ತುಂಬಾ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ
ಯಾವ ಥರ ಅಡುಗೆ ಮಾಡಿದರೆ ಯಾವ ಥರ ಟೇಸ್ಟ್ ಆಗುತ್ತೆ ಅಂತೇಳಿ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ಅಂದ್ರೂ ಯಾವ ಥರಪ್ಪ ಅಂತಂದರೆ ಎಷ್ಟೇ ಕಲ್ತ್ರೂ ಇನ್ನೂ ಕಲಿಬೇಕು ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಒಂದು ದೊಡ್ಡ ಹುಚ್ಚು ಅಂತಲೇ ಹೇಳ್ಬೋದು. ಅಡುಗೆ ಮ್ಯಾಟ್ರಲ್ಲಿ ಅಂತಲೇ ಹೇಳ್ತಾ ಇಲ್ಲ ನಾನು, ಪ್ರತಿಯೊಂದಲ್ಲೂ ಕೂಡ ನಾವು ಒಂದು ಹೊಲ್ಗೆಲಿಂದ ಹಿಡ್ಕೊಂಡು ಯಾವುದೇ ಥರ ಆದ್ರೂ ನಮಗೆ ಒಂದು ಯಾವುದೇ ಥರನೂ ಯಾವ ಥರ ಅಂದರೆ ಒಂದು ಹುಚ್ಚು ನಮಗೆ ಇನ್ನೂ ಕಲಿಬೇಕನ್ನೋದು. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ. ನೋಡ್ತಿರ್ಬೋದು ಇದಾಗಿದೆ, ತುಂಬಾ ಟೇಸ್ಟಾಗಿ ಬರುತ್ತೆ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಸ್ವಲ್ಪ ಈರುಳ್ಳಿನ ಏನು ಮಾಡಬೇಕಂದ್ರೆ ಲಟ್ಸೋ ಟೈಮಲ್ಲಿ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಣ್ಣದಾಗಿ ಹೆರ್ಚ್ಕೊಂಡ್ರೆ ಸರಿ. ಈ ಥರ ದೊಡ್ಡದು ಹೆರ್ಚ್ಕೊಂಡಾಗ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಲಟ್ಸ್ತಿರ್ತೀರಲ್ಲ, ಆಮೇಲೆ ತಿರ್ಗಾ ಅದಕ್ಕೆ ಅದನ್ನು ಒತ್ಕೊಂಡ್ಬಿಡಿ. ಈರುಳ್ಳಿ ಇದ್ದಷ್ಟು ಈ ಪರೋಟಕ್ಕೆ ಟೇಸ್ಟ್ ಜಾಸ್ತಿ. ತುಂಬಾ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಕಟ್ಟಿಯಾಗಿ ತಿನ್ನಕ್ಕೆ ಮಜಾ ಬರುತ್ತೆ. ಸ್ಮೂತಾಗಿ ಬೇಯಿಸ್ಕೊಂಡ್ರೆ ಅಷ್ಟೊಂದು ತಿನ್ನಕ್ಕೆ ಚೆನ್ನಾಗಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಕಡೆ ಈರುಳ್ಳಿ, ಒಂದು ಕಡೆ ಕೊತ್ತಂಬರಿ, ಹಾಗೆ ಕಲರ್ ಆಗಿ ನನಗಂತೂ ತುಂಬಾ ಇಷ್ಟ ಇದನ್ನು ತಿನ್ನಕ್ಕಂತೂ. ಇದೇ ಥರ ನನಗೆ ವೆರೈಟಿಯಾಗಿ ಮಾಡ್ಕೊಳ್ಳೋ ಚಪಾತಿ ಐಟಮಲ್ಲಿ ಮಾತ್ರ ನನಗೆ ಇದೇ ಥರ ವೆರೈಟಿಯಾಗಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಾರ್ಮಲಾಗಿ ಚಪಾತಿ ನನಗೆ ರೇರ್ ಸೇರೋದು. ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ತುಂಬಾ ರೇರ್ ನನಗೆ ಸೇರೋದು. ನಮ್ಮ ಅಜ್ಜಿ ಇದ್ರಲ್ವ, ಅವ್ರಿಗೂ ಕೂಡ ಜಾಸ್ತಿ ಚಪಾತಿ ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರ ಜೊತೆಗೂ ಕೂಡ ನಾನು ಇದೇ ಥರನೇ ಮಾಡ್ತಿದ್ದೆ. ಬಟ್ ಅಜ್ಜಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಮಾಡಿಕೊಡ್ತಿದ್ದೆ, ಯಾಕಂದರೆ ಹೆಲ್ತ್ ಮ್ಯಾಟ್ರ್ ಅಲ್ವಾ. ಹಾಗಾಗಿ ಸ್ವಲ್ಪ ನಾನು ಕೂಡ ಎಣ್ಣೆ ಕಮ್ಮಿನೇ ತಿಂತೀನಿ. ಬಟ್ ಈ ಪರೋಟಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಟೇಸ್ಟ್ ಆಗುತ್ತೆ. ತುಂಬಾ ಅಂದರೆ ತುಂಬಾ ಪಡ್ತೀರಾ ನೀವು ಕೂಡ. ಫೈನಲ್ ಆಗಿ ಎಲ್ಲ ಅಡುಗೆ ಆಯಿತು ನೋಡಿ. ನಮ್ಮ ಹಸ್ಬೆಂಡಿಗೆ ಸರ್ವ್ ಮಾಡೋಣ ಅಂತ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಅವ್ರಿಗೂ ಊಟದ ಟೈಮ್ ಎಲ್ಲ ಆಗೋಗಿತ್ತು, ನನಗೂ ಕೂಡ ಬಿಗ್ ಬಾಸ್ ಟೈಮ್ ಆಗಿತ್ತು. ಇಬ್ಬರು ಸೇರಿ ಕುಂತ್ಕೊಂಡು ತಿಂದ್ಬಿಡೋಣ ಅಂತೇಳಿ ಎಲ್ಲನೂ ಇಡ್ತಿದ್ದೀನಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್. ಹಾಗೆ ಇನ್ನೂ ಯಾವ್ಯಾವ ಥರ ನಾನು ಕಂಟೆಂಟ್ ಕೊಡಬೇಕಂತೇಳಿ ನಿಮಗೆ ಅನಿಸಿದರೆ ಮೆಸೇಜ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೇ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಕಂಟೆಂಟ್ ಯಾವ ಥರ ಬೇಕು ನಿಮಗೆ ಅಂತ ಹೇಳಿ, ನಾನು ಅದೇ ಥರನೇ ಮಾಡ್ತೀನಿ. ಹಾಗೆ ನಿಮಗೆ ಯಾವ ಥರ ಲಾಗ್ ಬೇಕು, ಏನು ಮಾಡಬೇಕು ಅನ್ನೋದು ಹೇಳಿ, ನಾನು ಅದೇ ಥರನೇ ಮಾಡ್ತೀನಿ. ಸದ್ಯಕ್ಕಂತೂ ಚೆನ್ನಾಗಿ ಬರ್ತಿದ್ದಾವೆ, ಚೆನ್ನಾಗಿ ಮಾಡ್ತಿದ್ದೀನಿ ಅಂತೇಳಿ ಅನ್ಕೊತೀನಿ. ಹಾಗೆ ನನ್ನ ವಿಡಿಯೋನ ತುಂಬ ಚೆನ್ನಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನನಗಂತೂ. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. 3 ಮಂತ್ಸಲ್ಲೇ 800 ಸಬ್ಸ್ಕ್ರೈಬ್ ಆಗೋದು ಅಷ್ಟು ಈಸಿ ಅಲ್ಲ. ನಾನು ಇನ್ನೂ ಸೆಂಟ್ರಲ್ಲಿ ತುಂಬಾ ಗ್ಯಾಪ್ ತೊಗೊಂಡೆ, ಇಲ್ಲಾಂದರೆ ತುಂಬಾ ಸಬ್ಸ್ಕ್ರೈಬರ್ ಆಗ್ತಿದ್ರಂತಲೇ ಹೇಳ್ಬೋದು. ಹಾಗೆ ಕಾರಣಾಂತರಗಳಿಂದ ನಾನು ಗ್ಯಾಪ್ ತೊಗೊಂಡೆ ನೋಡಿ. ಫೈನಲ್ ಆಗಿ ಎಲ್ಲನೂ ಸರ್ವ್ ಮಾಡಿದ್ದೀನಿ ನೋಡಿ. ತುಂಬಾ ಟೇಸ್ಟ್ ಆಗಿತ್ತಂತ ಕೂಡ ನಮ್ಮ ಹಸ್ಬೆಂಡ್ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು.